Hello, guys. Finally, I'm going to my dream trip. Like bucket list ಅಲ್ಲಿ ತುಂಬಾ ದಿವಸದಿಂದ ಲೈಕ್ ತುಂಬಾ ಇಯರ್ಸ್ ಇಂದ ಇತ್ತು ಆ್ಯಂಡ್ ಐ ಆಸ್ಟ್ ಆಲ್ ಮೈ ಫ್ರೆಂಡ್ಸ್ ದೇವರ್ ಲೈಕ್ ಆಲ್ರೆಡಿ 2-3 ಸತಿ ಹೋಗಿದ್ದೀನಿ. ಸೊ ಬೋರ್ ಆಗುತ್ತೆ ಮತ್ತೆ ಹೋದ್ರೆ. ಸೊ ದಿಸ್ ಟೈಮ್ ಐಮ್ ಗೋಯಿಂಗ್ ಸೋಲೋ. ಸೊ ಆಟೋ ಹ್ಯಾಸ್ ಅರೈವ್ಡ್. ಐ ಹ್ಯಾವ್ ಟು ಬಿ ಇನ್ ಮೈ ಪಿಕಪ್ ಲೊಕೇಶನ್. ವಿಲ್ ಸಿ ಯು ದೇರ್. ಪಿಕಪ್ ಇದ್ದಿದ್ದು 6:30 ಬಟ್ ನಾನು ರೀಚ್ ಆಗಿದ್ದು 6 o'clock ಹಾಗೆ ರೀಚ್ ಆಗಿಬಿಟ್ಟಿದ್ದೆ. ಸ್ವಲ್ಪ ಬೇಗನೆ ರೀಚ್ ಆಗಿದ್ದೆ. ಆ್ಯಂಡ್ ಟಿ ಬಂದಿದ್ದು ಫುಲ್ ಲೇಟ್ ಆಗೋಯ್ತು. ಅದು ಇಟ್ ವಾಸ್ ಲೈಕ್ ಅರೌಂಡ್ 7 PM. ಆ್ಯಂಡ್ ದೆನ್ ಎಲ್ಲರನ್ನೂ ಪಿಕಪ್ ಮಾಡಿಕೊಂಡು ನಾವು ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಗೇಮ್ಸ್ ಎಲ್ಲ ಆಡಿದ್ವಿ ಬಸ್ಸಲ್ಲಿ. ಇಟ್ ವಾಸ್ ಸೋ ಫನ್. ಆ್ಯಂಡ್ ಮಾರ್ನಿಂಗ್ 6:30 ಹಾಗೆ ವಿ ರೀಚ್ ದಿ ಕೊಡೈಕೆನಲ್. ಆನ್ ದ ವೇ ದೇರ್ ವಾಸ್ ದಿಸ್ such a beautiful viewpoint. ಓ ಮೈ ಗಾಡ್, ಇಟ್ ವಾಸ್ ಸಚ್ ಅ ಮೆಸ್ಮರೈಸಿಂಗ್. ಆ್ಯಂಡ್ ಎಷ್ಟು ಚೆನ್ನಾಗಿದೆ ಅಂದರೆ ಹೇಳೋಕ್ಕೆ ಲೈಕ್ ವರ್ಡ್ಸೇ ಬರ್ತಿಲ್ಲ, ಅಷ್ಟು ಚೆನ್ನಾಗಿದೆ ಪ್ಲೇಸ್. ಐ ವಾಸ್ ಲಿಟ್ರಲಿ ಹ್ಯಾಪಿ. Hello everyone, welcome back to my channel, and finally I have reached my destination, which is Kodaikanal. Wow, this is so beautiful place, which is really mesmerizing. ತುಂಬಾ ದಿವಸದಿಂದ ಲೈಕ್ ಬಕೆಟ್ ಲಿಸ್ಟಲ್ಲಿತ್ತು. ಆ್ಯಂಡ್ ಐ ಆಸ್ಕ್ಡ್ ಲೈಕ್ ಆಲ್ ಆಫ್ ಮೈ ಫ್ರೆಂಡ್ಸ್ ಆ್ಯಂಡ್ ದೇ ವರ್ ಲೈಕ್ ಆಲ್ರೆಡಿ ಹೋಗಿ ಬಂದಿದ್ದೀನಿ, ಆಗಲ್ಲ 2-3 ಸತಿ ಹೋಗಿದ್ದೀನಿ, ಮತ್ತೆ ಬರೋಕ್ಕಾಗಲ್ಲ ಅಂದ. ನೀನು ಮಾಡಲಿ, ಐ ಜಸ್ಟ್ ಕೇಮ್ ಅಲೋನ್ ಥ್ರೂ ಏಜೆನ್ಸಿ ಆ್ಯಂಡ್ ದಿಸ್ ಪ್ಲೇಸ್ ಇಸ್ ಸೋ ಗುಡ್. ಬಟ್ ಲುಕ್ ಅಟ್ ದ ವ್ಯೂ. ಆಲ್ಸೋ ಲುಕಿಂಗ್ ಗುಡ್. ಫೈನಲಿ ಐ ಆಮ್ ವೆರಿ ಹ್ಯಾಪಿ. ಆಮೇಲೆ ನಮ್ಮ ಟಿ ಅಣ್ಣಂಗಂತೂ ಕೊಡೈಕೆನಲ್ಲು ಬಂದು ಫುಲ್ ಬೋರ್ ಆಗಿಬಿಟ್ಟಿದ್ದಂತೆ. ಆಮೇಲೆ ಏನೇನೋ ಹೇಳಿದ್ರು. ಆ್ಯಕ್ಚುಲಿ ನಾನು ಮೈಕ್ ಆನ್ ಮಾಡೋದೇ ಮರ್ತು ಬಿಟ್ಟಿದ್ದೆ. ಸೊ ಅದು ರೆಕಾರ್ಡೇ ಆಗಿಲ್ಲ, ಬರೀ ವಿಡಿಯೋ ಮಾತ್ರ ರೆಕಾರ್ಡ್ ಆಗಿದೆ. ಆ್ಯಂಡ್ ಅವ್ರು ಏನು ಹೇಳಿದ್ರು ಅಂತೂ ನಂಗೆ ಗೊತ್ತಿಲ್ಲ, ಮರ್ತೇ ಹೋಗಿದೆ. ಆ್ಯಂಡ್ ದಿಸ್ ವಾಸ್ ಅ ಲೇಕ್ ವ್ಯೂ ಪಾಯಿಂಟ್, ಅಪ್ಪರ್ ಲೇಕ್ ವ್ಯೂ ಪಾಯಿಂಟ್. ಸಚ್ ಅ ಬ್ಯೂಟಿಫುಲ್ ವ್ಯೂ ಇತ್ತು. ಆ್ಯಂಡ್ ನೆಕ್ಸ್ಟ್ ಹೊರಟಿದೆ ಡಾಲ್ಫಿನ್ ವ್ಯೂ ಪಾಯಿಂಟ್ಗೆ. ಇಲ್ಲಿ ಒಂದೊಂದು ಸ್ಟಾಪಲ್ಲೂ ಒಂದೊಂದು ವ್ಯೂ ಪಾಯಿಂಟ್ಸ್ ಅಂತ ಇತ್ತು. ತುಂಬಾ ವ್ಯೂ ಪಾಯಿಂಟ್ಸ್ ಇದೆ. ಆ್ಯಂಡ್ ಯು ಡೋಂಟ್ ಗೆಟ್ ಬೋರ್ಡ್ ಎಟ್ ಆಲ್. ಈಚ್ ವ್ಯೂ ಪಾಯಿಂಟ್ಸ್ ಹ್ಯಾಸ್ ಗುಡ್ ವ್ಯೂಸ್, ಡಿಫ್ರೆಂಟ್ ವ್ಯೂಸ್. ಆ್ಯಂಡ್ ನನ್ನ ಹಿಂದೆ ಬರ್ತಿರೋನು ಒಬ್ಬ ಚಿಕ್ಕ ಹುಡುಗ. ಹಿ ವಾಸ್ ಅಂಡರ್ ಏಜ್, 17 years old. ಆ್ಯಂಡ್ ಐ ಥಿಂಕ್ ಹಿ ವಾಸ್ ಸ್ಟಡಿಂಗ್ ಲೈಕ್ PUC, ಫಸ್ಟ್ PUC. ಒಬ್ಬನೇ ಬಂದಿದ್ದ ಸೋಲೋ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅವ್ರ ಪೇರೆಂಟ್ಸ್ ಅವ್ರ ಅಷ್ಟು ಧೈರ್ಯದಿಂದ ಕಳಿಸಿದಾರಲ್ಲ ಒಬ್ಬನೇ, ಅದೊಂದು. ಆ್ಯಂಡ್ ಏನಕ್ಕೆ ಬಂದಿದ್ದ ಅಂದರೆ ಅವನಿಗೆ ಹಿಂದಿ ಹೋಮ್ವರ್ಕ್ ತುಂಬ ಇತ್ತಂತೆ, ಕಂಪ್ಲೀಟ್ ಮಾಡಿತ್ತಿಲ್ಲ ನೋಟ್ಸ್ನ. ಅದಕ್ಕೆ ಬಂಕ್ ಹಾಕ್ಬಿಟ್ಟು ನಮ್ಮ ಜೊತೆ ಬಂದಿದ್ದ. ಆ್ಯಂಡ್ ಅಣ್ಣ ಹಂಗೆ ಇಳಿಯೋಕ್ಕೆ ಎಷ್ಟು ಕಷ್ಟ ಆಗಿದೆ ಅಂದರೆ ನನ್ನ ಹಿಡ್ಕೊಂಡು ಹಿಡಿತಿದ್ದಾನೆ. ಅವ್ನು ಬಿದ್ದರೆ ನನ್ನನ್ನು ಬಿಡಿಸ್ತಾನೆ. ಓ ಗಾಡ್, ಅವನಿಗಂತೂ ಸಾಕಾಗಿತ್ತು ಏನಕ್ಕೆ ಬಂದೆ ಅಂತ ಇದರಲ್ಲಿದ್ದ ಅವನಂತೂ. And the thing is, we have to climb up and go back to the place exactly where we came from. And this person is like, no, the TT will come down itself. There is no other route. He's so done with climbing. You'll come next time? I'm coming, I'll skip this place and come. Go 10 years ago. Oh God, you didn't knew. I saw in the images this full road only was there. That's why I came. That's why you should not go for images. You have to read it. What's there in the I didn't package? read. I just blindly booked. See there, how are they going? Say, oh Yeah. my God, it's more steep. Oh God, the other people, like other team members, are going already forward. Hello. ಆ್ಯಂಡ್ ಕೆಳಗೆ ಹೋಗ್ತಾ ಇದೊಂದು ವ್ಯೂ ಸಿಕ್ತು. ಇದು ಫುಲ್ ಆಫ್ ನೀಲಗಿರಿ ಮರ ಸಿಕ್ತು. ಆ್ಯಂಡ್ ತುಂಬ ಚೆನ್ನಾಗಿತ್ತು. Hello guys. ಪಕ್ಕದಲ್ಲಿ ಬರೀ ಕಲ್ಲೇ ತೋರಿಸ್ತಿದೆ, ರೋಡ್ ಮಾಡ್ತಿದ್ದಾರೆ. ನನ್ನ ಕಣ್ ಬರೀ ಕಲ್ಗಳ ಹತ್ರನೇ ಹೋಗ್ತಾ ಇದೆ. ಬಿಕಾಸ್ ಐ ಮೈಟ್ ಎಂಡ್ ಅಪ್ ಫೈಂಡಿಂಗ್ ಅ ಡೈಮಂಡ್ ಆರ್ ಅ ಗ್ರೀನ್ ಹ್ಯಾಂಡ್ ಬರುತ್ತಲ್ಲ, ವಾಟ್ ಜೇಡ್. Oh God, I'm always fascinated about those stones. And I'm like, ಇಲ್ಲೆಲ್ಲ ಇದೆ. So look at that. Who knows? I might find one and I might become rich and I don't want to work at all. It is fast.
ವಾವ್. ಫೈನಲಿ ವಿ ರೀಚ್ಡ್ ಅವರ್ ಡೆಸ್ಟಿನೇಷನ್ ಡಾಲ್ಫಿನ್ ನೋಸ್ ಪಾಯಿಂಟ್. ಎಷ್ಟು ಚೆನ್ನಾಗಿದೆ ಅಂದರೆ ವ್ಯೂ ವರ್ಡ್ಸೇ ಬರ್ತಿತ್ತಿಲ್ಲ ಡಿಸ್ಕ್ರೈಬ್ ಮಾಡೋಕ್ಕೆ, ಅಷ್ಟು ಚೆನ್ನಾಗಿತ್ತು ವ್ಯೂ. ಆ್ಯಂಡ್ ಅಲ್ಲೇ ಪಕ್ಕದಲ್ಲೇ ಏರ್ ಗನ್ ಶೂಟಿಂಗ್ ಇಟ್ಟಿದ್ರು. ನಾನು 2 ಬಲೂನ್ಸ್ಗೆ ಹೊಡೆದೆ ಅಷ್ಟೇ. ಆಮೇಲೆ ಶೂಟಿಂಗ್ ಮುಗಿಸ್ಕೊಂಡು ವಾಪಸ್ ನಾವು ಹೊರಟ್ವಿ. ಓ ಗಾಡ್, ಹತ್ತಕ್ಕೆ ಮಾತ್ರ ತುಂಬಾ ಕಷ್ಟ ಆಯಿತು. ಕೆಳಗೆ ಇಳಿಯುವಾಗ ಅಂಥದ್ದೇನೂ ಅನಿಸುತ್ತಿಲ್ಲ, ಬಟ್ ಹತ್ತುವಾಗ ಮಾತ್ರ ಒಳ್ಳೆ ಫುಲ್ ಸುಸ್ತಾಗ್ಬಿಡ್ತು. ಆಮೇಲೆ ಮಳೆನೂ ಸ್ಟಾರ್ಟ್ ಆಗೋಯ್ತು ಹತ್ತೋಷ್ಟರಲ್ಲಿ. ಆ್ಯಂಡ್ ಆನ್ ದ ವೇ ವಾಟರ್ ಫಾಲ್ಸ್ ಇತ್ತು. ಈ ಸತಿ ಮಳೆ ಕಮ್ಮಿ ಇರೋದ್ರಿಂದ ಸ್ವಲ್ಪ ನೀರಿತ್ತಿಲ್ಲ. ಅದು ಬಿಟ್ಟರೆ ವ್ಯೂ ಪಾಯಿಂಟ್ಸ್ ಎಲ್ಲ ಮಾತ್ರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆನ್ ದ ವೇ ಲೈಕ್ ಹೋಗುವಾಗ ಮಳೆ ಮಾತ್ರ ಚೆನ್ನಾಗಿ ಬಂತು. ಬೆಳಗ್ಗೆಲ್ಲ ಫುಲ್ ಸನ್ನಿ ಇತ್ತು, ಈವ್ನಿಂಗ್ ಹೋಗೋ ಅಷ್ಟರಲ್ಲಿ ಫುಲ್ ಮಳೆ ಅಂದರೆ ಮಳೆ. ಬಟ್ ಮಳೆ ಬಂದರೂ ಎಷ್ಟು ಚೆನ್ನಾಗಿತ್ತು ಅಂದರೆ ವ್ಯೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನಾವು ಬೋಟಿಂಗ್ ಮಾಡೋಕ್ಕೆ ಹೋದ್ವಿ. ಬೋಟಿಂಗ್ ಅಂತೂ ಕ್ರೇಜಿ ಆಗಿತ್ತು. ನನ್ನ ಮತ್ತು ಈ ಚಿಕ್ಕ ಹುಡುಗನ ಪಾರ್ಟ್ನರಾಗಿ ಇಬ್ಬರು 2 ಬೋಟಿಂಗಲ್ಲಿ ಕಳಿಸ್ಬಿಟ್ಟಿದ್ರು. ಓ ಗಾಡ್, ಇವ್ನಿಗೆ ಗೊತ್ತಿಲ್ಲ, ನನಗೆ ಪೆಡ್ಲಿಂಗ್ ಆಗಲ್ಲ, ಇವ್ನಿಗೆ ಗೇರ್ ಚೇಂಜ್ ಮಾಡೋಕ್ಕಾಗಲ್ಲ. ಇಬ್ಬರು ಒಳ್ಳೆ ಚಿಕ್ಕ ಮಕ್ಳ ಥರನೇ ಕಿತ್ತಾಡ್ತಾ ಇದ್ವಿ. ಹೇಗೆ ಅಕ್ಕ ತಮ್ಮ ಕಿತ್ತಾಡ್ತಾರೋ ಡಿಟ್ಟೋ ಹಾಗೆ ಕಿತ್ತಾಡ್ತಾ ಇದ್ವಿ. ಬೋಟಿಂಗ್ ಮುಗಿಸ್ಕೊಂಡು ದೆನ್ ವಿ ವೆಂಟ್ ಫಾರ್ ಸೈಕ್ಲಿಂಗ್. ಇಟ್ ವಾಸ್ ಸೋ ಗುಡ್ ಆ್ಯಂಡ್ ಆಲ್ಸೋ ಲಾಟ್ಸ್ ಆಫ್ ಮೆಮೊರಿ ಐ ಹ್ಯಾವ್ ರಿಸೀವ್ಡ್ ಫ್ರಮ್ ದಿಸ್ ಒನ್. ಐ ವಿಲ್ ನೆವರ್ ಫಾರ್ಗೆಟ್ ದ್ಯಾಟ್. ಆ್ಯಂಡ್ ಅದಾದಮೇಲೆ ನಾವು ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ ಇತ್ತು, ಅಲ್ಲಿಗೆ ಹೋಗಿ ಚಾಕ್ಲೇಟ್ಸ್ ಹೇಗೆ ಮಾಡ್ತಾರೆ ಅಂತೆಲ್ಲ ತಿಳ್ಕೊಂಡು ದೆನ್ ವಿ ಕೇಮ್ ಟು ಅವರ್ ಹೋಮ್ ಸ್ಟೇ. ಆ್ಯಂಡ್ ಹೋಮ್ ಸ್ಟೇಯಲ್ಲಿ ಊಟ ಮಾಡಿ ಫುಲ್ ಮಾತಾಡಿಕೊಂಡು ಗೇಮ್ಸ್ ಎಲ್ಲ ಆಡಿಕೊಂಡು ಮಾಫಿಯಾ ಗೇಮ್ಸ್ ಎಲ್ಲ ಆಡಿದ್ವಿ. ಅದರಲ್ಲಿ ಎಲ್ಲರೂ ನನ್ನನ್ನೇ ಕಿಲ್ ಮಾಡೋಕ್ಕೆ ಹೊರಟಿದ್ರು. ನಾನು ಡಾಕ್ಟರ್ ಆದರೂ ಕೊಲ್ತಾರೆ, ಕಾಮನರ್ ಆದರೂ ಕೊಲ್ತಾರೆ. ಚೆನ್ನಾಗಿತ್ತು ಒಟ್ನಲ್ಲಿ. ಐ ರಿಯಲಿ ಎಂಜಾಯ್. ಆ್ಯಂಡ್ ನೆಕ್ಸ್ಟ್ ಡೇ ದ ವ್ಯೂ ವಾಸ್ ಸೋ ಗುಡ್. ಹೋಮ್ ಸ್ಟೇ ಮಾತ್ರ ಚೆನ್ನಾಗಿರೋದೇ ಕೊಟ್ಟಿದ್ರು. ಅಲ್ಲಿಂದ ವ್ಯೂ ಮಾತ್ರ ಕ್ರೇಜಿ ಇತ್ತು. ಇಟ್ ವಾಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಪ್ರಿಟಿ. ಇವಾಗ ನಾವು ಗ್ರೀನ್ ವ್ಯಾಲಿ ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಸೊ you need to buy tickets first for that. So we're going there to buy the tickets. See you over there. Bye-bye. ಹಂಗೆ ಹೋಗುವಾಗ ಐ ಜಸ್ಟ್ ಮೆಟ್ ಮೈ ಡಿಗ್ರಿ ಫ್ರೆಂಡ್. ಇವಳನ್ನಂತೂ ನಾನು ಡಾಲ್ಫಿನ್ ನೋಸ್ ಪಾಯಿಂಟಲ್ಲೂ ನೋಡಿದ್ದೆ. ಆಮೇಲೆ ಮತ್ತೆ ಗುಣ ಕೇಬಲ್ಲು ಮತ್ತೆ ನೋಡಿದೆ. ಎಲ್ಲೋದ್ರೂ ಬರೀ ಇವಳೇ ಸಿಗ್ತಾಯಿದ್ರು. ಈವನ್ ದೋ ವಿ ಬೋತ್ ಕೇಮ್ ಫ್ರಮ್ ಡಿಫ್ರೆಂಟ್ ಪ್ಯಾಕೇಜಸ್, ಡಿಫ್ರೆಂಟ್ ಏಜೆನ್ಸಿ. ಇಟ್ ವಾಸ್ ಫನ್. ಎಷ್ಟು ಚಿಕ್ಕ ವರ್ಲ್ಡ್ ಅಂತ ಅನಿಸ್ತು. ಆ್ಯಂಡ್ ಇಟ್ಸ್ ಬೀನ್ ಲೈಕ್ ಮೆನಿ ಇಯರ್ಸ್. ಐ ವಾಸ್ ಹ್ಯಾಪಿ ಮೀಟಿಂಗ್ ಹರ್. ಆ್ಯಂಡ್ ದಿಸ್ ಈಸ್ ದ ಗ್ರೀನ್ ವ್ಯಾಲಿ ವ್ಯೂ. ಎಷ್ಟು ಚೆನ್ನಾಗಿದೆ ಅಂದರೆ ಇದು ಅಷ್ಟೇ. ಓ ಗಾಡ್, ನೋ ವರ್ಡ್ಸ್ ಡೂಡ್. ಲೈಕ್ ಲಿಟ್ರಲಿ ಕೊಡೈಕೆನಾಲ್ ಎಲ್ಲಿ ಹೋದ್ರು ಒಂದೊಂದು ಜಾಗದಲ್ಲೂ ಒಂದೊಂದು ವ್ಯೂ ಪಾಯಿಂಟ್ ಅಂತ ಇದೆ. ಅದು ಕ್ರೇಜಿ ಆಗಿದೆ. ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಪಿಲ್ಲರ್ ರಾಕ್ಸ್ಗೆ ಹೋಗಿದ್ವಿ. ಪಿಲ್ಲರ್ ರಾಕ್ಸ್ ಅಂತೂ ಡಿಟ್ಟೋ ಅವತಾರ್ ಮೂವಿಯಲ್ಲಿ ಇದ್ದಂಗೆ ಇತ್ತು. ಹೌ ಲೈಕ್ ಚೈನಾದಲ್ಲಿ ಇದೆಯಲ್ಲ ಹಾಗೆ ಇತ್ತು. ಆ್ಯಂಡ್ ತುಂಬ ಫಾಗಿಂದ ಸ್ವಲ್ಪ ಕವರ್ ಆಗಿಬಿಟ್ಟಿತ್ತು. ಹಿಂದೆ ಏನಿದೆ ಅಂತ ಗೊತ್ತಾಗಲಿಲ್ಲ. ಬಟ್ ಇಟ್ ವಾಸ್ ಸೋ ಗುಡ್. ಇವೆರಡಂತೂ ನೋಡಿ, ಇಟ್ ವಾಸ್ ಡಿಟ್ಟೋ ಅವತಾರ್ ಮೂವಿಯಲ್ಲಿ ಹೇಗಿದೆ ಹಾಗೆ ಇತ್ತು. ಆ್ಯಂಡ್ ಸಚ್ ಅ ಬ್ಯೂಟಿಫುಲ್ ಪ್ಲೇಸ್. ಆ್ಯಂಡ್ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದೆ ಗುಣ ಕೇವ್ ಅಂತೂ ಓ ಗಾಡ್ ಹೇಳಂಗಿಲ್ಲ. ಎಷ್ಟು ಜನ ಅಂದರೆ ತುಂಬ ಜನ. ನಾರ್ಮಲಾಗಿ ಅದ್ರದ್ದು ಗುಣ ಕೇವ್ ಹೇಗಿದೆ ಅದ್ರದ್ದು ಫೋಟೋನೂ ತೆಗಿಯೋಕ್ಕಾಗಲ್ಲ. ಬರೀ ಜನಗಳ ಜಾತ್ರೆನೇ ಇತ್ತು. ಬಟ್ ಪ್ಲೇಸ್ ವಾಸ್ ಸೋ ಗುಡ್. ಆ್ಯಂಡ್ ಹಾಗೆ ಅಲ್ಲಿ ಒಂದು ಮಂಕಿ ನೋಡಿದೆ. ಮಂಕಿ ಯಾರ್ದೋ ಬ್ಯಾಗೆಲ್ಲ ಎತ್ತಾಕ್ಕೊಂಡು ಫೋನೆಲ್ಲ ಬೀಳಿಸಿ ದುಡ್ಡೆಲ್ಲ ಬೀಳಿಸಿ ಏನೇನೋ ಮಾಡಿ ಆಗಿತ್ತು. ಓಕೆ, ಬಿ ಕೇರ್ಫುಲ್ ವೆನ್ ಯು ಗೋ ಟು ಗುಣ ಕೇವ್ ಆರ್ ಎನಿ ಪ್ಲೇಸಸ್ ವೇರ್ ಮಂಕೀಸ್ ಆರ್ ಸರೌಂಡೆಡ್. ತುಂಬ ಕಿಟ್ಲೆ ಮಾಡ್ತಾರೆ. ಯು ಹ್ಯಾವ್ ಟು ಗಿವ್ ಸಮಥಿಂಗ್ ಟು ಈಟ್, ಲೈಕ್ ಬಾಳೆಹಣ್ಣು ಫಾರ್ ದೆಮ್ ಟು ಗಿವ್ ಯೋರ್ ಬ್ಯಾಕ್. ಅದರ್ವೈಸ್ ಫುಲ್ ಎಸ್ಬಿಡ್ತಾರೆ ಮೇಲೆ ಎತ್ತಾಕೊಂಡು ಹೋಗಿ. ಆ್ಯಂಡ್ ಆಲ್ಸೋ ಮೇಲಿಂದ ಮರಗಳದ್ದು ವ್ಯೂ ನನಗೆ ತುಂಬ ಇಷ್ಟ ಆಯಿತು. ಕೆಳಗೆ ಅಂತೂ ತೆಗಿಯೋಕ್ಕಾಗಿಲ್ಲ, ಬರೀ ಜನಗಳೇ ಇರೋದ್ರಿಂದ ವೀಡಿಯೋ ಮಾಡಿದೆ. ಆ್ಯಂಡ್ ಐ ರಿಯಲಿ ಲವ್ ದ್ಯಾಟ್. ಆಲ್ಸೋ ಅಲ್ಲಿ ಒಂದು ಫಾಗ್ ಮಳೆ ಎಲ್ಲ ಸ್ಟಾರ್ಟ್ ಆಗೋಯ್ತು. ಅವಾಗಂತೂ ವ್ಯೂ ಕ್ರೇಜಿ ಆಗಿತ್ತು. ಫುಲ್ ಫಾಗಿ ಆಗಿ ಕಾಣಿಸ್ತಾ ಇತ್ತು ಫುಲ್ ಗುಣ ಕೇವೆ. ಆ್ಯಂಡ್ ಆಲ್ಸೋ ದೇರ್ ವಾಸ್ ಅ ವ್ಯೂ ಪಾಯಿಂಟ್, ಅದು ಕೂಡ ಫುಲ್ ಫಾಗಿಂದ ಕವರ್ ಆಗಿತ್ತು. ಇಫ್ ಸಮ್ವನ್ ಏನಾದರೂ ಬೀಳಿಸ್ಕೊಂಡ್ರೆ ಇಲ್ಲ ಏನಾದರೂ ಯಾರಾದರೂ ಬಿದ್ದರೆ ಅಷ್ಟೇ ಕತೆ. ಬಟ್ ವ್ಯೂ ಮಾತ್ರ ಕ್ರೇಜಿ ಇದೆ. ಆ್ಯಂಡ್ ಐ ಡಿಡ್ಂಟ್
ಫೀಲ್ ಲೈಕ್ ಇಟ್ ವಾಸ್ ಇಂಡಿಯಾ. ಐ ಲಿಟ್ರಲಿ ಫೆಲ್ಟ್ ಲೈಕ್ ಐ ಆಮ್ ಇನ್ ಸಮ್ ಅವತಾರ್ ಮೂವಿ. ಹಾಗೆ ಇತ್ತು ಈ ಪ್ಲೇಸಸ್ ಎಲ್ಲ. ಲಿಟ್ರಲಿ ತುಂಬ ಚೆನ್ನಾಗಿತ್ತು ವ್ಯೂ ಮಾತ್ರ. ಆ್ಯಂಡ್ ಐ ವಿಲ್ ನೆವರ್ ಫಾರ್ಗೆಟ್ ದಿಸ್ ಎವರ್. ಅಷ್ಟು ಕ್ರೇಜಿ ಆಗಿದೆ. ಆ್ಯಂಡ್ ಕೊಡೈಕೆನಾಲಲ್ಲಿ ಬರೀ ಇಷ್ಟೇ ಪ್ಲೇಸಸ್ ಇಲ್ಲ, ತುಂಬ ಪ್ಲೇಸಸ್ ಇದೆ. ತುಂಬ ಚೆನ್ನಾಗಿರೋದು ಇನ್ನೂ ಪ್ಲೇಸಸ್ ಇದೆ. ಗೈಸ್ ನೀಡ್ ಟು ಎಕ್ಸ್ಪ್ಲೋರ್ ಇಟ್, ದ್ಯಾಟ್ಸ್ ಇಟ್. ಆ್ಯಂಡ್ ಮತ್ತೆ ಇನ್ನೊಂದು ಸತಿ ಹೋಗ್ತೀನಿ ಅಷ್ಟು. ಐ ವಿಲ್ ನೆವರ್ ಫಾರ್ಗೆಟ್ ದಿಸ್ ಪ್ಲೇಸ್. ಗುಣಕ್ಕೆ ಮುಗಿಸ್ಕೊಂಡು ಪೈನ್ ಫಾರೆಸ್ಟ್ಗೆ ಹೋದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮಳೆ ಬೇರೆ ಅವಾಗ ಹೆವಿ ಕ್ರೇಜಿಯಾಗಿ ಮಳೆ ಹೊಡಿತು, ಹಾಗಾಗಿ ಸ್ವಲ್ಪ ಕಮ್ಮಿ ಇತ್ತು ಪೈನ್ ಫಾರೆಸ್ಟಲ್ಲಿ. ಬಟ್ ಇಟ್ ಹ್ಯಾಸ್ ಲೈಕ್ ರಿಯಲಿ ಗುಡ್ ವ್ಯೂ. ತುಂಬ ಲೈಕ್ ಎಲ್ಲೋದ್ರೂ ಬರೀ ಪೈನ್ ಮರಗಳೇ ಇತ್ತು. ತುಂಬ ಚೆನ್ನಾಗಿತ್ತು ಒಟ್ಟಿನಲ್ಲಿ. ಐ ರಿಯಲಿ ಲವ್ ದಟ್ ಪ್ಲೇಸ್ ಹ್ಯಾಸ್ ವೆಲ್. ಆ್ಯಂಡ್ ಇಟ್ ವಾಸ್ ಸೋ ಪ್ರಿಟಿ. ಆ್ಯಂಡ್ ಮೂವಿ ಶೂಟಿಂಗ್ ಎಲ್ಲ ಮಾಡ್ಬೋದು, ಕ್ರೇಜಿ ಆಗಿದೆ. ಅವ್ರು ಯಾವುದಾದ್ರೂ ಗೋಸ್ಟ್ ಏನಾದರೂ ಹೆದರಿಸೋ ಶೂಟಿಂಗ್ ಅಂಥದ್ದೆಲ್ಲ ಮಾಡ್ಬೋದು ಇದರಲ್ಲಿ. ಒಟ್ಟಿನಲ್ಲಿ ಕ್ರೇಜಿ ಆಗಿತ್ತು. ಐ ರಿಯಲಿ ಲವ್ ದಿಸ್ ಪೈನ್ ಫಾರೆಸ್ಟ್. ಅದು ಪೈನ್ ಫಾರೆಸ್ಟ್ ಮುಗಿಸ್ಕೊಂಡು ಸೋಲಾರ್ ಅಬ್ಸರ್ವೇಟ್ರಿಗೆ ಹೋಗಬೇಕಿತ್ತು, ಬಟ್ ಜೋರು ಮಳೆ ಇರೋದ್ರಿಂದ ಇಟ್ ವಾಸ್ ಕ್ಲೋಸ್ಡ್. ಸೊ ವಿ ವೆಂಟ್ ಫಾರ್ ರೋಸ್ ಗಾರ್ಡನ್. ಆ್ಯಂಡ್ ಐ ರಿಯಲಿ ಲವ್ ದಿಸ್ ಪರ್ಟಿಕ್ಯುಲರ್ ಒನ್ ಪ್ಲಾಂಟ್. And it was so unique and it felt like a cherry blossom. I know it's not that, but it was kind of a similar and somewhat unique agittu. Tumane chanagittu. And also whole place was so good. It has variety of flowers. And ನಮ್ಮ ಟೀಮ್ಮೇಟ್ಸು ಇವ್ರ ಜೊತೆನೇ ಆ್ಯಕ್ಚುಲಿ ನಾವೆಲ್ಲ ಟಿ.ಟಿಲಿ ಬಂದಿದ್ದು. ಓ ಗಾಡ್, ನನಗೆ ಫೋಟೋ ತೆಗೀರಿ ಅಂದರೆ ತೆಗಿತಿಲ್ಲ. ಆ್ಯಂಡ್ ಹಿಂದೆ ಇರೋನಂತೂ ಚಿಕ್ಕ ಹುಡುಗ ಅವ ಬಗ್ಗಿ ನೋಡ್ತಿದ್ದಾರೆ. ಒಂದು ಫೋಟೋ ಇದರಲ್ಲಿ ತೆಗಿಯೋಕ್ಕೆ ಕರೆಕ್ಟಾಗಿ ಬಿಟ್ಟಿಲ್ಲ. ಏನಾದರೂ ಕಿತಾಪತಿ ಮಾಡ್ತಾಯಿದ್ರು ಎಲ್ಲರೂ. ಆಮೇಲೆ ರೋಸ್ ಗಾರ್ಡನ್ ಮುಗಿಸ್ಕೊಂಡು ಊಟ ಮಾಡಿಕೊಂಡು ವಾಪಸ್ ಹೊರಟ್ವಿ. ವಾಪಸ್ ಹೋಗೋ ಟೈಮಲ್ಲಿ ದೇರ್ ವಾಸ್ ದಿಸ್ ವ್ಯೂ ಪಾಯಿಂಟ್. ತುಂಬ ಚೆನ್ನಾಗಿತ್ತು. ಐ ರಿಯಲಿ ಲವ್ ದಿಸ್. ಆ್ಯಂಡ್ ನಾನು ಹೋಗಿದ್ದಿದ್ದು ಬೆಂಗಳೂರು ಟ್ರೆಕ್ಕರ್ಸ್ ಕಡೆಯಿಂದ. ಐ ರಿಯಲಿ ಎಂಜಾಯ್ಡ್ ಇಟ್. ಆ್ಯಂಡ್ ಆಲ್ಸೋ ಐ ಮೇಡ್ ಕಪಲ್ ಆಫ್ ನ್ಯೂ ಫ್ರೆಂಡ್ಸ್. ಆ್ಯಂಡ್ ಅವ್ರುಗಳಿತ್ತಿಲ್ಲ ಅಂದರೆ ಒಬ್ಬಳೇ ಹೋಗಿದ್ರೆ ಎಂಜಾಯ್ ಮಾಡೋಕ್ಕಾಗ್ತಿತ್ತಿಲ್ಲ. ಆ್ಯಂಡ್ ಐ ವಿಲ್ ನೆವರ್ ಫಾರ್ಗೆಟ್ ದಿಸ್. ಆ್ಯಂಡ್ ತುಂಬ ಮೆಮೊರೀಸ್ ಇದೆ. ಆ್ಯಂಡ್ ಐ ಕೀಪ್ ಇಟ್ ಇನ್ ಮೈ ಹಾರ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. See you in the next vlog. Bye bye.